BK ಹರಿಪ್ರಸಾದ್ ಮಾನಸಿಕ ಸ್ಥಿತಿ ಸರಿಯಿಲ್ಲ. ಹರಿಪ್ರಸಾದ್ ಕಾಂಗ್ರೆಸ್ನಲ್ಲಿ ಲೆಕ್ಕಕ್ಕೆ ಇಲ್ಲದ ನಾಯಕ. ಕಾಂಗ್ರೆಸ್ನಲ್ಲಿ ಅವರಿಗೆ ಮಾನಸಿಕ ಹಿಂಸೆ ಆಗಿದ್ದೆ. ಹಿಂಸೆ ತಾಳದೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಎಂದು ಬಿಜೆಪಿ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿಯಾದಂಥ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದರು. ಬಿಜೆಪಿಯವರು ಗೂಡ್ಸೆ ಅನುಯಾಯಿಗಳು ಎಂಬ ಹೇಳಿಕೆಗೆ ಹುಬ್ಬಳ್ಳಿ ನಗರದಲ್ಲಿ ಸೋಮವಾರ ಪ್ರತಿಕ್ರಿಯೆ ನೀಡಿದ ಅವರು, ಹರಿಪ್ರಸಾದ್ ಅವರಿಗೆ ಬಹಳ ಬೆಲೆ ಕೊಡಬೇಕಾಗಿಲ್ಲ, ದೇಶಕ್ಕೆ ಯಾರು ಏನು ಅಂತ ಗೊತ್ತು ಎಂದು ಬಿಜೆಪಿ ವಿರುದ್ಧದ ಹೇಳಿಕೆಗೆ ತಿರುಗೇಟು ನೀಡಿದರು. ಹರಿಪ್ರಸಾದ್ ಒಬ್ಬ ಹಿರಿಯ ರಾಜಕಾರಣಿ, ನಾಲಿಗೆ ಮೇಲೆ ಹಿಡಿತ ಇರಿಸಿಕೊಂಡು ಮಾತನಾಡಬೇಕು. ಅವರ ಮಾತು ಅವರಿಗೆ ಗೌರವ ತರುವುದಿಲ್ಲ. ಅವರು ದೊಡ್ಡವರು ಆಗಲ್ಲ, ಅವರ ವ್ಯಕ್ತಿತ್ವ ಬೆಳೆಯಲ್ಲ, ಸಜ್ಜನರಿಗೆ ಆದರ್ಶವಾಗಿರಬೇಕು, ಅವರ ಹೀನ ಸಂಸ್ಕೃತಿ ತೋರಿಸುತ್ತದೆ ಎಂದರು. BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಲೆಕ್ಕಕ್ಕಿಲ್ಲದಂಥ ಒಬ್ಬ ಲೀಡರ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಅವರಿಗೆ ಮಾನಸಿಕ ಹಿಂಸೆ ಆಗಿದೆ. ಆ ಹಿಂಸೆಯನ್ನು ತಡ್ಕೊಳ್ಳಾರ್ದೇ ಅವರು ಏನೇನೋ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಮಾನಸಿಕ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ, ಹೀಗಾಗಿ ಮಾತಾಡ್ತಾರೆ. ಅದಕ್ಕೆ ಭಾಳ ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ದೇಶಕ್ಕೆ ಯಾರು ಏನು ಅಂತ ಗೊತ್ತಿದೆ. ಇನ್ನೊಂದು ಸರ್, ನಮಗೆ ಟಿಪ್ಪು ಸುಲ್ತಾನ್ ಪರ ಅನ್ನೋರು ಬ್ರಿಟಿಷರ್ ಬೋಟ್ ನಾಕ್ತಾರೆ ಅಂತ ಹೇಳಿ ಯಾರಂದರು? BK ಹರಿಪ್ರಸಾದ್. BK ಹರಿಪ್ರಸಾದ್ ಅವರು ಏನಂತ? ನಮಗೆ ಟಿಪ್ಪು ಸುಲ್ತಾನ್ ಪರ ಅನ್ನೋರು ಬ್ರಿಟಿಷರ ಬೋಟ್ ನಾಕೋರು ಅಂತ BJP ಅವರು ಅಂತ ಹೇಳ್ತಾರೆ. ನೋಡಿ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ನಾಲಿಗೆ ಮೇಲೆ ಹತೋಟಿ ಇಟ್ಟುಕೊಂಡು ಮಾತಾಡಬೇಕು. ಆ ರೀತಿ ಮಾತಾಡೋದ್ರಿಂದ ಅವ್ರು ದೊಡ್ಡವರಾಗೋದಿಲ್ಲ, ಅವ್ರ ವ್ಯಕ್ತಿತ್ವನೂ ಬೆಳೆಯೋದಿಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇಂಥ ಭಾಷೆ ಬಳಸಬಾರ್ದು. ರಾಜಕಾರಣದಲ್ಲಿದ್ದವರು ಸಜ್ಜನರಾಗಿ ಜನರಿಗೆ ಆದರ್ಶರಾಗಿರಬೇಕೇ ಹೊರತು ಬೂಟ್ ನೆಕ್ಕುದು, ಚಪ್ಪಲ್ ನೆಕ್ಕುದು ಅಂಥೇಳಿ ಇಂಥ ಕೆಟ್ಟ ಶಬ್ದಗಳನ್ನ ಮಾತಾಡೋದು ಅವರ ಹೀನ ಸಂಸ್ಕೃತಿ ಆಗ್ತದೆ. ಸರ್, ಅವ್ರು ಹೇಳ್ತಾರೆ ಸರ್, ವಿಜೇಂದ್ರ ಅವರು ಪದಾಧಿಕಾರಿಗಳ ನೇಮಕ ಮಾಡಿದ ನಂತರ ಕಳ್ಳರ ಕೈಲಿ ಕೀ ಕೊಟ್ಟಂತಾಗಿದೆ ಅಂತ ಹೇಳಿ. ನಾನು ಅವ್ರಿಗೆ ಇಷ್ಟ ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ಇವತ್ತು ವರಿಷ್ಠರು ನೇಮಕ ಮಾಡಿದ್ದಾರೆ, ಯುವಕರಿಗೆ ಆದ್ಯತೆ ಕೊಡಬೇಕಂತ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಹಿರಿಯರಾದಂಥವರು ಅವ್ರಿಗೆ ಮಾರ್ಗದರ್ಶನ ಮಾಡಿ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥದ್ದಕ್ಕೆ ಆಗಬೇಕು. ಯಾಕೆ ಮೊನ್ನೆ ಚುನಾವಣೆ ನಂತರ ಸ್ವಲ್ಪ ಪಕ್ಷದಲ್ಲಿ ಏರುಪೇರುಗಳಾಗಿದೆ. ಅದೆಲ್ಲವನ್ನು ತಿದ್ದಿ ತೀಡಿ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತ ಈ ರಾಜ್ಯದ ಎಲ್ಲ BJP ಹಿರಿಯ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸೋಮಣ್ಣ ಅವರು ಕಾಂಗ್ರೆಸ್ಗೆ ತಯಾರಿಯಾಗಿದ್ದಾರೆ. ಸೋಮಣ್ಣ ಅವರು ಕಾಂಗ್ರೆಸ್ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನನಗೇನಿಲ್ಲ. ಓಕೆ, ಥ್ಯಾಂಕ್ ಯು. ಸೋಮಣ್ಣವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನೋದು ಊಹಾಪೋಹ. ಕಾಂಗ್ರೆಸ್ ಮುಳುಗ್ತಿರತಕ್ಕಂಥ ಹಡಗದು. ಮುಳುಗೋ ಹಡಗಿನಲ್ಲಿ ಕೂಡಲಿಕ್ಕೆ ಯಾರೂ ಕೂಡ ಬಯಸೋದಿಲ್ಲ. ಈಗಾಗಲೇ ಮೊನ್ನೆ 5 ರಾಜ್ಯಗಳ ಚುನಾವಣೆ ಆದಮೇಲೆ ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತ ಗೊತ್ತಿದೆ. ಅಷ್ಟೇ ಅಲ್ಲದೇ ಇವತ್ತು ಇಂಡಿಯಾ ಒಕ್ಕೂಟತ್ತೇನು ಮಾಡ್ಕೊಂಡಿದ್ದಾರೆ. ಇಂಡಿಯಾ ಒಕ್ಕೂಟನಲ್ಲಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದಮೇಲೆ ಬಿರುಕು ಬಿಟ್ಟದ. ಹೀಗಾಗಿ ಚುನಾವಣೆ ಬರೋದ್ರೊಳಗಾಗಿ ಇಂಡಿಯಾ ಒಕ್ಕೂಟನೇ ಛಿದ್ರಾಗಿ ಹೋಗ್ತದ ಅಂತ ಮುಳುಗ್ತ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.